ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ನೀವು ನೋಡ್ತಿರ್ಬೋದು, ಒಂದು ಎರಡು ಪದಾರ್ಥಗಳನ್ನ ಬಳಸ್ಕೊಂಡು ಸಖತ್ ಟೇಸ್ಟಿಯಾಗಿರುವಂಥ ಸ್ವೀಟ್ ರೆಸಿಪಿ ಯಾವ ರೀತಿ ಮಾಡೋಣ ಅಂತ ನೋಡೋಣ. ಇದಕ್ಕೆ ನೋಡಿ, ನಾನಿಲ್ಲಿ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಗಟ್ಟಿ ಅವಲಕ್ಕಿ ಏನು ಬಳಸ್ತೀರ ನೋಡಿ, ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಳಸ್ತಿರಲ್ಲ, ಅದೇ ಅವಲಕ್ಕಿಯನ್ನು ನಾನು ಬಳಸಿ ಮಾಡ್ತಿರೋದು. 1 ಕಪ್ ಆಗುವಷ್ಟು ಅವಲಕ್ಕಿನ ನಾನು ಮಿಕ್ಸರ್ ಜಾರ್ ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಇದನ್ನು ಜರಡಿ ಕೂಡ ಹಿಡಿದು ಬಳಸಿ. ನಾನಿಲ್ಲಿ ಜರಡಿ ಹಿಡಿತೆಯಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ 1 ಕಾಯಿ ಇದೆ, ತೆಂಗಿನಕಾಯಿ ಅರ್ಧ ಭಾಗದಷ್ಟು ಕಾಯಿದ ಹಾಲನ್ನು ತೆಗ್ದಿದ್ದೀನಿ ನಾನು. ನೀವು ನೋಡ್ತಿರ್ಬೋದು. ಇವಾಗ ಕಾಯಿನ ನುಣ್ಣಗೆ ಮಿಕ್ಸಿ ಮಾಡಿದಂಥ ಮಿಶ್ರಣವನ್ನು ಸೋಸಿ, ಅಂದರೆ ಜರಡಿ ಹಿಡಿದು ಈ ಥರ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಹಾಲಿದೆ. 1 ಕಪ್ ಅಂದರೆ ಒಂದು 250 ml ಅಂತ ಹೇಳ್ಬೋದು, 1/4 ಲೀಟ್ರ್ ಅಂತ ಹೇಳ್ಬೋದು. ಇವಾಗ ಈ ಅವಲಕ್ಕಿ ಏನು ನುಣ್ಣಗೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಈ ಕಾಯಿ ಹಾಲಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೆರೆಸಬೇಕು. ಮಿಕ್ಸ್ ಮಾಡ್ಕೊಳ್ತಾ, ಗಂಟುಗಳಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಪೂರ್ತಿ ಎಷ್ಟು ಅವಲಕ್ಕಿ ನಾವು ಮಾಡ್ಕೊಂಡಿದ್ದೀವೋ ಅಷ್ಟು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ನಿಮಗೆ ಕಾಯಿ ಹಾಲು ಕಡಿಮೆ ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಅಥವಾ ಹಾಲು ಇರುತ್ತಲ್ಲ, ನೀವು ಟೀ ಕಾಫಿಗೆಲ್ಲ ಬಳಸ್ತಿರಲ್ಲ, ಆ ಹಾಲನ್ನು ಕೂಡ ಹಾಕೊಂಡು ಮಿಶ್ರಣ ಮಾಡಿಕೊಂಡು ಇಟ್ಕೊಳ್ಳಿ. ನೋಡಿ, ತಕ್ಷಣವೇ ಈ ಥರ ಗಟ್ಟಿಯಾಗಿಬಿಡುತ್ತೆ. ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಬೆಲ್ಲನ ಈ ಥರ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಆವಾಗ ಬೇಗ ಮಾಡ್ಬೋದು. 1 ಕಪ್ ಆಗೋಷ್ಟು ಬೆಲ್ಲಕ್ಕೆ 3/4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರು ಅಂದರೆ ಬೆಲ್ಲ ಕರಗಕ್ಕೆ ಮಾತ್ರ ನೀರು ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ. ನೋಡಿ, ಜಸ್ಟು ಈ ಥರ ಬೆಲ್ಲನ ಕರಗಕ್ಕೆ ಬಿಡಬೇಕು, ಪೂರ್ತಿಯಾಗಿ ಕರಗಿಸ್ಕೊಳ್ಳಿ. ಇಲ್ಲಿ ಈ ಪಾಕ ತೆಗಿಯೋ ಅಗತ್ಯನೇ ಇಲ್ಲ. ಜಸ್ಟು ಬೆಲ್ಲ ಕರಗಬೇಕು, 1-2 ಕುದಿಬೇಕಷ್ಟೇ. ಬೆಲ್ಲ ಕರಗಾದ್ಮೇಲೆ ಆ ನೀರೇನಿರುತ್ತೆ ನೋಡಿ, ಪಾಕದ ನೀರು 1-2 ಕುದಿದ್ರೆ ಸಾಕು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಸ್ವೀಟನ್ನು ಖಂಡಿತ ನೀವು ನೋಡಾದ್ಮೇಲೆ ತಕ್ಷಣ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಬಾಯಲ್ಲಿಟ್ಟರೆ ಹಾಗೆ ಕರಗತ್ತೆ ಅಂತಾರಲ್ಲ, ಆ ಥರ ಸ್ವೀಟ್ ಇದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದೇ ಒಂದು ಹನಿ ತುಪ್ಪ ಕೂಡ ಬೇಕಾಗಿಲ್ಲ ಇದನ್ನು ಮಾಡಲಿಕ್ಕೆ. ನೋಡಿ, ನಾನು ತೋರಿಸುವಂಥ ಪ್ರೊಸೀಜರ್ಲಿ ಖಂಡಿತ ಮಾಡಿ ನೋಡಿ. ನೋಡಿ, ಇವಾಗ ಇದು ಕರಗಿದೆ. ನೀವು ಬೇಕಿದ್ದರೆ ಮಾತ್ರ ತುಪ್ಪ ಹಾಕೋಬೋದು, ಇಲ್ಲಾಂದರೆ ಹಾಕೋ ಅಗತ್ಯ ಇಲ್ಲ. ನಾನಿಲ್ಲಿ 1 ಸ್ಪೂನಷ್ಟು ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಟೇಸ್ಟು ಅಂತ 1 ಸ್ಪೂನಾಗಷ್ಟು ಮಾತ್ರ ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಹಾಕೋ ಅಗತ್ಯನೇ ಇಲ್ಲ. ತುಪ್ಪ ಹಾಕದೆ ಕೂಡ ನೀವು ಇದನ್ನು ಮಾಡ್ಕೋಬೋದು. ಯಾಕಂದರೆ ತೆಂಗಿನ ಹಾಲು ಏನು ಬಳಸಿರ್ತೀವಲ್ಲ, ಅದರಲ್ಲಿ ಆಲ್ರೆಡಿ ತೆಂಗಿನ ಹಾಲಿನ ಏನಿರುತ್ತೆ, ಆಯಿಲ್ ಇರುತ್ತಲ್ಲ, ಅದು ರಿಲೀಸ್ ಆಗೇ ಆಗುತ್ತೆ. ಇವಾಗ ನೋಡಿ, ಕುದೀತಾ ಇದೆ ಚೆನ್ನಾಗಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಈ ಮಿಶ್ರಣ ಏನಿರುತ್ತೆ ನೋಡಿ, ಅವಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ತೆಂಗಿನ ಹಾಲಲ್ಲಿ, ಅದನ್ನು ಹಾಕ್ಕೊಂಡು ನೋಡಿ, ಯಾವುದೇ ಗಂಟುಗಳಿಲ್ಲದೆ ಇರೋ ಥರ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ನೋಡಿ, ಈ ಥರ ಗಂಟು ಅಂತ ಕಾಣಿಸ್ಬೋದು ನಿಮಗೆ. ಈ ಥರ ಮಿಕ್ಸ್ ಮಾಡ್ತಾ ಪೂರ್ತಿ ಚೆನ್ನಾಗಿ ಬೆರ್ತೋಗುತ್ತೆ. ಈ ಥರ ಸ್ಪ್ಯಾಚುಲಾ ಅಥವಾ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಗಂಟುಗಳಿಲ್ದಿರ ನೀವು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಪೂರ್ತಿ ಮಿಕ್ಸ್ ಆದಮೇಲೆ ಯಾವುದೇ ಗಂಟುಗಳಿರಲ್ಲ ನೋಡಿ. ಈ ಥರ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ನೀವು ಇದನ್ನ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ರೆ ಪಾಕ ಬಂದುಬಿಡುತ್ತೆ. ಸಕ್ಕರೆ ಕರಗಿರುವಂಥ ನೀರೇನಿದೆ ನೋಡಿ, ಬೇಗ ಪಾಕ ಬಂದುಬಿಟ್ಟು ಚೆನ್ನಾಗಾಗಲ್ಲ ಆಮೇಲೆ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡೆ ಈ ಪ್ರೊಸೀಜರ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಸ್ವಲ್ಪ ಸುಮಾರು ಹೊತ್ತು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಮಿಕ್ಸ್ ಮಾಡ್ಕೊಳ್ತಾ ಗಟ್ಟಿ ಆಗ್ತಾ ಬರುತ್ತೆ ಮಿಶ್ರಣ. ಗಟ್ಟಿ ಆಗ್ತಾ ಬಂದಮೇಲೆ ಈ ಗಂಟುಗಳೆಲ್ಲ ಬಿಟ್ಕೊಳ್ಳುತ್ತೆ ತಾನಾಗೆ. ನೀವು ಈ ಥರ ಸ್ಪೂನಿಂದ ಬಿಡಿಸ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ಅವಲಕ್ಕಿ ಏನಿದೆ ನೋಡಿ, ತೆಂಗಿನ ಹಾಲನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ಹಾಗಾಗಿ ಗಟ್ಟಿಯಾಗಿರುತ್ತೆ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಗಂಟುಗಳೆಲ್ಲ ಹೋಗುತ್ತೆ. ಮತ್ತೊಂದು ಸ್ಪೂನಷ್ಟು ತುಪ್ಪನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು, ಯಾವುದೇ ರೀತಿ ಗಂಟುಗಳು ಕಾಣಿಸ್ತಾ ಇಲ್ಲ. ನಾನು ಆವಾಗಲೇ ಹೇಳಿದಾಗೆ, ನೀವು ಬೇಕಿದ್ದರೆ ನಿಮಗೆ ತುಪ್ಪದ ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೋಬೇಕನ್ಸಿದ್ರೆ ಮಾತ್ರ ನೀವು ತುಪ್ಪ ಹಾಕ್ಕೋಬೋದು. ಇಲ್ಲಾಂದರೆ ಇದಕ್ಕೆ 1 ಸ್ಪೂನಷ್ಟು ಕೂಡ ತುಪ್ಪ ಹಾಕೋ ಅಗತ್ಯ ಇಲ್ಲ. ನಾನು ಫ್ಲೇವರ್ ತುಂಬ ಚೆನ್ನಾಗಿರುತ್ತಲ್ಲ, ತುಪ್ಪ ಹಾಕಲೇಬೇಕು ಸ್ವೀಟಿಗೆ ಅಂತ ಹೇಳಿ ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕದೆ ಕೂಡ ಇದನ್ನು ಮಾಡ್ಬೋದು. ಸ್ವೀಟನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಆ ತೆಂಗಿನ ಹಾಲಲ್ಲಿರುವಂಥ ಎಣ್ಣೆ ಅಂಶ ಕೂಡ ರಿಲೀಸ್ ಆಗ್ತಾ ಬರುತ್ತೆ ಗಟ್ಟಿ ಆಗ್ತಾ. ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಅಂದರೆ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಎಲ್ಲ ಥರ ಡ್ರೈ ಫ್ರೂಟ್ಸ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೋಬೋದು. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿದ್ರೆ ಗಟ್ಟಿ ಆಗ್ತಾ ಬರುತ್ತೆ, ಎಣ್ಣೆ ಕೂಡ ರಿಲೀಸ್ ಆಗ್ತಾ ಬರುತ್ತೆ ಆ ತೆಂಗಿನ ಹಾಲಿನಲ್ಲಿರುವಂಥದ್ದು. ಈಗ ನೋಡಿ, ಇಷ್ಟು ಸಾಕು, ಇದಾಗಿದೆ. ಇವಾಗ ಇನ್ನೂ ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋದು ಬೇಡ. ಈ ಥರ ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ ರೆಡಿ ಆಗುತ್ತೆ. ಸೊ ಇವಾಗ ನಾನು ಇದಕ್ಕೆ ಮೌಲ್ಡ್ಸನ್ನು ರೆಡಿ ಮಾಡ್ಕೊಳ್ತೀನಿ. ಒಂದು ಪ್ಲೇಟಿಗೆ ನೋಡಿ ತುಪ್ಪನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ, ಅಂಟಬಾರ್ದು ಅಂತ ಹೇಳಿ.
ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿಕೊಂಡು ಇವಾಗ ಮಾಡಿಟ್ಕೊಂಡಂಥ ಸ್ವೀಟ್ ಏನಿದೆ ನೋಡಿ ಅದನ್ನು ಪ್ಲೇಟ್ಗೆ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಕೇಕ್ ಮೌಲ್ಡ್ಸ್ ಇದ್ದರೆ ಕೇಕ್ ಮೌಲ್ಡ್ಸ್ಗೂ ಕೂಡ ಹಾಕೋಬೋದು, ಅಥವಾ ಹಲ್ವಾ ಟ್ರೇ ಇರುತ್ತಲ್ಲ ಸ್ವೀಟ್ ಟ್ರೇ ಅದಕ್ಕೂ ಕೂಡ ನೀವು ಹಾಕ್ಕೊಂಡು ಗ್ರೀಸ್ ಮಾಡ್ಕೋಬೋದು, ಸೆಟ್ ಮಾಡ್ಕೋಬೋದು. ನೋಡಿ ಈ ಥರ ಹಾಕಾದ್ಮೇಲೆ ಪೂರ್ತಿ ಪ್ಲೇಟ್ ತುಂಬ ನಾನು ಹರಡಿ ಸೆಟ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಎಷ್ಟು ಬೇಕಿದ್ರೂ ದಪ್ಪವಾಗೂ ಕೂಡ ಮಾಡ್ಕೋಬೋದು ಇದನ್ನು, ಅಥವಾ ತೆಳುವಾಗಿ ಕೂಡ ಮಾಡ್ಕೋಬೋದು. ನಿಮಗೆ ಇದು ಟೇಸ್ಟ್ ಯಾವ ರೀತಿ ಬರುತ್ತೆ ಅಂದರೆ ಹಾಲ್ಬಾಯಿ ನೀವು ತಿಂದಿರ್ಬೋದು, ರಾಗಿ ಹಾಲ್ಬಾಯಿ ಆಗಿರ್ಬೋದು, ಅಕ್ಕಿ ಹಾಲ್ಬಾಯಿ ಆಗಿರ್ಬೋದು, ಅದೆಲ್ಲದರ ಟೇಸ್ಟ್ ಏನಿರುತ್ತೆ ನೋಡಿ ಅದೇ ಟೇಸ್ಟ್ ನಿಮಗೆ ಇದು ಕೊಡುತ್ತೆ. ಜಾಸ್ತಿ ಸಮಯನೇ ಬೇಕಾಗಿಲ್ಲ, ಹಾಲ್ಬಾಯಿ ಮಾಡೋಕ್ಕೆ ತುಂಬಾ ಸಮಯ ಬೇಕು, ಹಾಗೆಯೇ ಪೇಷನ್ಸ್ ಕೂಡ ತುಂಬ ಬೇಕು ಹಾಲ್ಬಾಯಿ ಮಾಡಲಿಕ್ಕೆ. ಇದಂತೂ ಒಂದು 10 ನಿಮಿಷದಲ್ಲ ನೀವು ಮಾಡಿ ಮುಗಿಸ್ಬಿಡ್ಬೋದು, ಅದೇ ಟೇಸ್ಟ್ ಕೊಡುತ್ತೆ ನಿಮಗೆ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ನೋಡಾದ್ಮೇಲೆ ಮಾಡೋದನ್ನು ಮಾತ್ರ ಮರಿಬೇಡಿ, ತಕ್ಷಣವೇ ಮಾಡ್ಕೊಂಬಿಡಿ, ಜಾಸ್ತಿ ಸಮಯನೇ ಬೇಕಾಗಿಲ್ಲ. ಅವಲಕ್ಕಿ ಇದ್ದರೆ ಸಾಕು, 1 ಕಪ್ ಅವಲಕ್ಕಿ ಹಾಗೆ ಕಾಯಿ ಹಾಲಿದ್ದರೆ ಸಾಕು. ನೀವು ನಾರ್ಮಲ್ ಹಾಲಲ್ಲಿ ಮಾಡ್ಬೋದಾ ಅಂತ ಕ್ವಶನ್ ಬರುತ್ತೆ ನನಗೆ ಕಾಮೆಂಟಲ್ಲಿ. ನಾರ್ಮಲ್ ಹಾಲಲ್ಲಿ ಮಾಡಿದ್ರೆ ಗಟ್ಟಿ ಆಗಲ್ಲ, ಹಾಗಾಗಿ ನಾರ್ಮಲ್ ಹಾಲಲ್ಲಿ ಮಾಡಿಬಿಡಿ, ಕಾಯಿ ಹಾಲನ್ನೇ ಬಳಸಿ ಆದಷ್ಟು. ನೋಡಿ ಇವಾಗ ಅನ್ಮೋಲ್ಡ್ ಮಾಡ್ತೀನಿ, ಕಟ್ ಮಾಡ್ಕೊಂಡಿದ್ದೀನಿ ಸ್ಕ್ವೇರ್ ಆಗಿ, ಬರ್ಫಿ ಆಕಾರ ಕಟ್ ಮಾಡಿಕೊಂಡು ನೋಡ್ತಿರ್ಬೋದು ಗಟ್ಟಿಯಾಗಿದೆ. ಒಂದು 10 ನಿಮಿಷ ಬಿಟ್ಟಿದ್ದೆ, ಪೂರ್ತಿ ಗಟ್ಟಿಯಾಗಿದೆ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರ್ಯಾರು ಮಾಡ್ಕೊಳ್ತೀರಾ ಕಾಮೆಂಟ್ ಮುಖಾಂತರ ಬರ್ತಿಸೋದನ್ನು ಮರಿಬೇಡಿ. ನನಗೂ ಕೂಡ ಖುಷಿ ಆಗುತ್ತೆ ಯಾರ್ಯಾರು ಮಾಡ್ಕೊಳ್ತಿದ್ದೀರಾ ಅನ್ನೋದನ್ನು ಕೇಳಿ. ಸೊ ಇವತ್ತಿನ ಈ ರೆಸಿಪಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.